ನಾನು ನನ್ನ ಹೆಂಡತಿ ಪದ್ಮಿನಿ ಇಲ್ಲೇ ಬಂಗಾರಪೇಟೆಯಲ್ಲೇ ಇರೋದು. ನಮ್ಮದು ಅಂತ ಒಂದು ಚಾಟ್ಸ್ ಅಂಗಡಿ ಇದೆ. ಈಗ ನಾನು ಹೇಳಕ್ಕೆ ಹೊರಟಿರೋದು ನಮ್ಮ ಕಥೆ ಅಲ್ಲ, ನಮ್ಮ ಮಗಳು ಅರುಣಾ ಕಥೆ. ಯಾವುದೇ ತಂದೆ ತಾಯಿ ಆದರೂ ತಮ್ಮ ಮಗಳ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಹೇಳಿ? ಒಬ್ಬ ಒಳ್ಳೆ ಗಂಡ, ತನ್ನದೇ ಆದಂಥ ಸಂಪಾದನೆ ಇರೋವಂಥ ಒಂದು ಕೆಲಸ, ಮನೆಯಲ್ಲಿ ಆಡಿಕೊಂಡು ಕುಣ್ಕೊಂಡು ಇರುವಂಥ ಮುದ್ದಾದ ಮಕ್ಕಳು, ವಾರಕ್ಕೋ 15 ದಿವಸಕ್ಕೋ ಒಮ್ಮೆ ಔಟಿಂಗು, ಜೊತೆಯಲ್ಲಿ ಊಟ, ಸಿನಿಮಾ, ಜೊತೆಗೆ ತಾವೇ ಉಳಿತಾಯ ಮಾಡಿ ಉಳಿಸಿರುವಂಥ ಸ್ವಲ್ಪ ಹಣ. ಇದೆಲ್ಲನೂ ನನ್ನ ಮಗಳ ಜೀವನದಲ್ಲಿತ್ತು. ಅವಳದು ಸಹ ಒಂದು ಸುಖಿ ಸಂಸಾರ ಆಗಿತ್ತು. ಇಂಥ ಖುಷಿಗಳ ಮಧ್ಯದಲ್ಲಿ ಸುನಾಮಿ ಥರ ಒಂದು ನೋವು ಜೀವನದಲ್ಲಿ ಯಾವಾಗ ಬಂದು ಎರಗುತ್ತೋ ಯಾರು ಗೊತ್ತಿರುತ್ತೆ ಹೇಳಿ? ನಮ್ಮ ಅರುಣಾ ಜೀವನದಲ್ಲೂ ಊಹಿಸಕ್ಕಾಗದೇ ಇರೋವಂಥ ಒಂದು ನೋವು ಎರಗಿ ಬಂತು. ಮೆತ್ತಗಾಕೆ ಅಮ್ಮ, ಇವತ್ತು ಆಫೀಸ್ಗೆ ಹೋಗ್ತಿದ್ಯಾ? ಇವತ್ ರಜಾ ಅಲ್ವಾ? ಸಾರಿ ಪುಟ್ಟ, ಒಂದ್ ಅರ್ಧ ದಿನ ಕೆಲ್ಸ ಇದೆ ಅಷ್ಟೇ, ಬೇಗ ಬಂದ್ಬಿಡ್ತೀನಿ. ಸಾಯಂಕಾಲ ನಾವೆಲ್ಲರೂ ಹೊರಗಡೆ ಹೋಗೋಣ. ಆಯ್ತು. ಮಣಿ, ನಾ ಹೊರಟೆ. ಅಡಿಗೆ ಹೇಗಾದ್ರೂ ಇವತ್ತೊಂದಿನ ಮ್ಯಾನೇಜ್ ಮಾಡ್ಬಿಡು. ಡೋಂಟ್ ವರಿ ಮೇಡಮ್, ಇವತ್ತೊಂದ್ ದಿವಸ ನಾನೇ ನಿಮ್ ಕುಕ್ ಆಗ್ಬಿಡ್ತೀನಿ, ಓಕೆನಾ? ಅಮ್ಮ, ಸಂಜೆ ಐಸ್ ಕ್ರೀಮ್ ಕೊಡ್ಸಕ್ ಕರ್ಕೊಂಡು ಹೋಗ್ಬೇಕು, ಆಯ್ತಾ? ಸರಿ. ಆಮೇಲೆ ನನ್ನ ಫೇವ್ರೆಟ್ ಸ್ಟ್ರಾಬೆರಿ ಐಸ್ ಕ್ರೀಮೇ ಕೊಡ್ಸ್ಬೇಕು. ಸರಿ, ನಿನ್ ಫೇವ್ರೆಟ್ ಸ್ಟ್ರಾಬೆರಿ ಐಸ್ ಕ್ರೀಮೇ ಕೊಡಿಸ್ತೀನಿ, ಆಯ್ತಾ? ಏನೇ ಅರುಣ, ಇವತ್ ಮಕ್ಕಳಿಗೆ ಚಿಕನ್ ಮಾಡ್ಬಿಡ್ಲಾ? ಚಿಕನ್ ಬೇಡ ರೀ, ನಾಳೆ ಸಂಡೇ ಸ್ಪೆಷಲ್ ಮಾಡೋಣ. ಇವತ್ತು ಹೇಗಿದ್ರು ಇವ್ರಿಗೆಲ್ಲ ಐಸ್ ಕ್ರೀಮ್ ಕೊಡಿಸ್ತಾ ಇದೀನಿ. ಏನಪ್ಪಾ ಯತಿರಾಜ್, ಎಲ್ಲ ಹೊರಟೆ? ₹1 ಸಿಕ್ತು ನೆನ್ನೆ ನಂಗೆ. ಬ್ಯಾಂಕ್ ಅವ್ರಿಗೆ ಸಾಲ ಬೇಕು ಕೇಳೋಣ ಅಂತ. ಓಹೋ, ಸಿಕ್ಬಿಡ್ತಿ ಇವನ್ಗೆ. ಬಾರೋ, ಕಾರಲ್ಲೇ ಹೋಗೋಣ. ಪರವಾಗಿಲ್ಲ, ನನ್ನ ಅಡ್ಕೊಂಡೇ ಹೋಗ್ತೀನಿ. ಇಲ್ಲಿ ಡೌರಾಜ, ಅವಳು ಇಷ್ಟೊತ್ತಿಗೆ ಹೊಡ್ತಾಳೆ ಅಂತ ನೀನು ಲೆಕ್ಕ ಹಾಕೊಂಡ್ ಬಂದಿದ್ಯಾ, ಗೊತ್ತಿದೆ ನನ್ಗೆ. ಹೋಗ ಕಾರಲ್ಲಿ, ನಿನ್ ಭೂಮಿಗೆ ಭಾರ ಆಗಿರ್ಬೋದು, ಕಾರ್ಗಲ್ಲ. ಹತ್ತು. ಯಾಕೋ ಹಾಗೆ ಹೇಳ್ತ್ಯಾ? ಬಾರೋ, ಗಾಡಿ ಹತ್ತು. ನಾನು ಯಾರ ಎಷ್ಟೇ ವೇಸ್ಟ್ ಪಡಿ ಅಂದ್ರೂ ಪರವಾಗಿಲ್ಲ, ಮೇಡಮ್ ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ ಗೊತ್ತಾ? ಕೊಡ್ತಾರ. ಹತ್ತು. ಬಾಯ್ ಮಾ. ಸಾಂಬಾರೇನೋ ಆಯ್ತು. ಸುಪ್ರಿ, ಅನ್ನಕ್ಕೆ ಕುಕ್ಕರ್ ಇಟ್ಟಿದ್ದೀನಿ, 3 ವಿಸಿಲ್ ಬಂದ್ಮೇಲೆ ಆಫ್ ಮಾಡ್ಬೇಕು, ಓಕೆನಾ? ಬೇಗ ಹಾಕು. ಹಾಕ್ತಿದ್ದೀನಿ ತಾನೆ, ನಿಧಾನಕ್ಕೆ ಹಾಕು. ನೀನು ಜೋರಾಗಿ ಹಾಕು. ಸುಪ್ರಿ, ಕೇಳಿಸ್ತಾ ನಾನು ಹೇಳಿದ್ದು? ಹ್ಞೂ ಅಪ್ಪ. ನಾನು ಅಂಗಡಿಗೆ ಹೋಗಿ ಚಿಪ್ಸ್ ತಗೊಂಡ್ಬರ್ತೀನಿ. ಅಪ್ಪ, ನಂಗೆ ಗೊತ್ತು ನೀವ್ ಎಲ್ಲಿ ಹೋಗ್ತಿದ್ದೀರಾ ಅಂತ, ದಮ್ ಹೊಡಿಯಕ್ಕೆ. ಅದಕ್ಕಲ್ಲ, ನಾನು 2 ನಿಮಿಷದಲ್ಲಿ ಬಂದ್ಬಿಡ್ತೀನಿ, ಜಗಳ ಆಡ್ದಂಗೆ ಆಟ ಆಡ್ಕೊಳ್ಳಿ, ಓಕೆನಾ? ಸರಿಪ್ಪ, ಆಡ. ಕೆಳಗೆ ಯಾಕೆ ಹಾಕ್ತೀಯ? ಮೇಲ್ ಹಾಕು. ಮೆತ್ತಗೆ ಹಾಕೆ. ಕರೆಕ್ಟಾಗಿ ಹಾಕಿಲ್ಲ ಅಂದ್ರೆ ನಿನ್ ಮುಖಕ್ಕೆ ಎಸಿತೀನಿ ಅಷ್ಟೇ. ಹೌದಾ? ನಾನು ನಿನ್ ಮುಖಕ್ಕೆ ಹೊಡಿತೀನಿ. ಅಪ್ಪ ನೋಡಪ್ಪ ಹೆಂಗೆ ಎಸಿತಿದ್ದಾಳೆ. ನೋಡಪ್ಪ, ಇವಳೆ ಎಷ್ಟು ಫಾಸ್ಟ್ ಆಗಿ ಆಡ್ತಿದ್ದಾಳೆ. ನಾನು ಹೇಳ್ದೆ ತಾನೆ ಜಗಳ ಆಡ್ಬಾರ್ದು ಅಂತ. ಗುಡ್ ಗರ್ಲ್ಸ್ ಅಲ್ವಾ ನೀವು? ಗುಡ್ ಗರ್ಲ್ಸ್ ಎಲ್ಲ ಜಗಳ ಆಡೋದಿಲ್ಲ. ಸೋಫಾ ಕೊಳೆ ಆಗುತ್ತೆ, ಕೆಳಗಿಳಿರಿ. ಹೋಗಪ್ಪ. ನಾನು 2 ನಿಮಿಷದಲ್ಲಿ ಬಂದ್ಬಿಡ್ತೀನಿ, ಓಕೆನಾ? ನೀನ್ ಔಟು. ಯಾಕೆ ಎಲ್ಲೆಲ್ಲೋ ಎಸಿತೀಯಾ? ಡೈ ಹೊಡಿ. ಹೌದಾ? ಇವಾಗ ನೀ ಡೈ ಹೊಡಿ. ನಾನ್ ಚಿಕ್ಕವಳು, ಅದಕ್ಕೆ ನಿಧಾನಕ್ಕೆ ಎಸಿಬೇಕು. ಈಗ ಕ್ಯಾಚ್ ಹಿಡಿ ನೋಡೋಣ. ಹೌದಾ? ನನ್ಗೆ ಹೊಡಿತೀಯಾ? ನನ್ಗೆ ಹೊಡಿತೀಯಲ್ಲ ನೀನು? ಅಮ್ಮ, ನನ್ಗೆ ಹೊಡಿತೀಯ? ಮಾಡ್ತೀನಿ. ನನ್ ಕೈ ಅಮ್ಮ.
ನನ್ ಬಿಡು ಅಮ್ಮ. ಎದಳೆ ಏನಾಯ್ತೆ? ಎದಳೆ ಶ್ರೀವಳ್ಳಿ, ಎದೋಳೆ ಏನಾಯ್ತೆ? ಎದೋಳೆ ಶ್ರೀವಳ್ಳಿ, ಎದೋಳೆ ಏನಾಯ್ತೆ? ಶ್ರೀವಳ್ಳಿ, ಎದೋಳೆ ಎದೋಳೆ. ಸಾರಿ ಕಣೆ, ಪ್ಲೀಸ್ ಎದೋಳೆ. ಅಪ್ಪ, ಅಪ್ಪ, ಅಪ್ಪ. ಮಕ್ಕಳ, ಮನೆ ಯಾಕೆ ಸೈಲೆಂಟ್ ಆಗಿದೆ? ಸುಪ್ರಿ, ಒಲ್ಲಿ, ಹೇ ಒಲ್ಲಿ, ಏನಾಯ್ತಮ್ಮ? ಹೇಳು ಹೇಳು. ಒಲ್ಲಿ, ಅಯ್ಯೋ ರಕ್ತ. ಸುಪ್ರಿ, ಸುಪ್ರಿ ಎಲ್ಲಿದೆ? ಸುಪ್ರಿ, ಎಲ್ಲೋಗಿದ್ರಮ್ಮ? ಅಪ್ಪ, ನಾವ್ ಆಟ ಆಡ್ತಿದ್ವಿ, ಅವಾಗ ಅವಳು ಬಾಲ್ನ ಬೇರೆ ಕಡೆ ಎಸ್ಬಿಡ್ಲು. ನಾನು ಅದೇ ಮಾಡ್ದೆ. ಅವಳನ್ನ ನಾನು ತಳ್ಬಿಡ್ಲು. ನಾನು ಕೋಪದಲ್ಲಿ ಅವಳನ್ನ ತಳ್ಬಿಟ್ಟೆ. ನಿಮ್ಮನ್ನ ಹುಡ್ದೆ, ನೀವ್ ಕಾಣಿಸ್ಲಿಲ್ಲ, ಅದಕ್ಕೆ ಆಂಟಿನ ಕರ್ಕೊಂಡ್ ಬಂದೆ. ಅಯ್ಯೋ, ಎಂತ ಕೆಲಸ ಮಾಡ್ಕೊಂಡ್ಬಿಟ್ರಮ್ಮ. ನೋಡು ಎಷ್ಟು ರಕ್ತ ಹರಿದಿದೆ ನೋಡು. ಒಂದ್ ನಿಮಿಷ. ಹಲೋ, ಆಂಬ್ಯುಲೆನ್ಸ್? ಸರಿ ಸರಿ ಆಯ್ತು. ಏನಾಯ್ತು ಡಾಕ್ಟ್ರೆ? ರಕ್ತ ತುಂಬಾ ಹೋಗಿತ್ತು. ನಮ್ಮ ಕೈಲಾದ ಪ್ರಯತ್ನ ನಾವು ಮಾಡಿದ್ದೀವಿ. ಸಾರಿ, ಉಳಿಸ್ಕೊಳಕ್ ಆಗ್ಲಿಲ್ಲ. ಇದು ಅನ್ಯಾಚುರಲ್ ಡೆತ್ ಆಗಿರೋದ್ರಿಂದ ಪೊಲೀಸ್ ಇನ್ಫಾರ್ಮ್ ಮಾಡ್ಲೇಬೇಕಾಗತ್ತಾ? ಅಯ್ಯೋ, ಪೊಲೀಸ್ಗೆಲ್ಲ ಹೇಳೋದು ಬೇಡ ಮೇಡಮ್. ನೋ, ಈಗ ಆಲ್ರೆಡಿ ನಾನು ಪೊಲೀಸ್ ಇನ್ಫಾರ್ಮ್ ಮಾಡಾಗಿದೆ. ಪೊಲೀಸ್ ಅವ್ರು ಬರ್ತಾ ಇದಾರೆ ಈಗ. ಹೋಗಿ ಬಾಡಿ ನೋಡ್ಕೊ ಬನ್ರಿ. ಚಿಕ್ಕ ಮಗುನ ಕಳ್ಕೊಳ್ಳೋದು ತುಂಬಾ ನೋವಿನ ವಿಷಯ. ಸಾರಿ ಫಾರ್ ದಟ್. ಮಗು ತಲೆ ಪೆಟ್ಟಿಗೆ ಬೀಳ್ತು. ಸರ್, ಇದೆಲ್ಲ ಅನಾಹುತ ನನ್ನಿಂದಾನೇ ಆಗಿರೋದು ಸರ್. ನೀವು ಶಿಕ್ಷೆ ಕೊಡಾಗಿದ್ರೆ ನನಗೆ ಕೊಡ್ಬೇಕು ಸರ್. ಸುಳ್ಳು ಯಾಕೆ ಹೇಳ್ತಿದ್ಯಾ ಮಣಿ? ಇದಕ್ಕೆ ನೀನ್ ಯಾಕೆ ಕಾರಣ ಆಗ್ತೀಯಾ? ನೀನು ಸುಮ್ಮನೆ ಇರೋಣ. ಇನ್ಸ್ಪೆಕ್ಟ್ರೆ, ನಾನೇ ಒಪ್ಕೊಂತ ಇದ್ದೀನಲ್ಲ. ಇಲ್ಲ ಇನ್ಸ್ಪೆಕ್ಟರ್, ಕೋಪದಿಂದ ನಾನೇ ದಬ್ಬಿಟ್ಟೆ. ಈ ತರ ಆಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಸರ್. ಅಪ್ಪ, ಯಾಕಪ್ಪ ಸುಳ್ಳು ಹೇಳ್ತಿದ್ಯಾ? ಸುಪ್ರಿ, ನೀನ್ ಸುಮ್ಮನೆ ಇರು. ನಿನ್ ಮಧ್ಯೆ ಮಾತಾಡ್ಬೇಡ. ಅಂಕಲ್, ಅಪ್ಪ ಸುಳ್ಳು ಹೇಳ್ತಿದ್ದಾರೆ. ನಾವು ಆಟ ಆಡ್ಬೇಕಾದ್ರೆ ಅವಳು ನನ್ನನ್ನು ತಳ್ಬಿಡ್ಲು. ನಂಗೆ ಏಟಾಯ್ತು. ನಾನು ಕೋಪದಲ್ಲಿ ಅವಳನ್ನ ತಳ್ಬಿಟ್ಟೆ. ಅವಳು ಬಿದ್ದೋದ್ಲು. ನೀವು ನಿಮ್ಮ ಮಗಳು ಕರ್ಕೊಂಡು ನಮ್ಮ ಜೊತೆ ಸ್ಟೇಷನ್ಗೆ ಬರಬೇಕು. ಅವ್ರ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡಿ ಚಾರ್ಜ್ ಶೀಟ್ ಹಾಕ್ಬೇಕು ನಾವು. ಸರ್, ಏನೋ ಅಕಸ್ಮಾತಾಗಿ ಆಗ್ಬಿಡ್ತು ಸರ್. ಅವಳೇನು ಬೇಕಂತ ಮಾಡಲಿಲ್ಲ ಸರ್. ಸರ್, ದಯವಿಟ್ಟು ಕೇಸ್ ಗೀಸ್ ಎಲ್ಲ ಮಾಡಬೇಡಿ ಸರ್. ಕೇಸ್ ಮಾಡೋವಾಗಿದ್ರೆ ದಯವಿಟ್ಟು ನನ್ನ ಮೇಲೆ ಹಾಕಿ ಸರ್, ಪ್ಲೀಸ್ ಸರ್. ಸರ್, ಅಪ್ಪ, ನನ್ನಿಂದ ತಪ್ಪಾಗಿದ್ದು. ನಂಗೆ ಶಿಕ್ಷೆ ಆಗ್ಬೇಕು. ನೋಡಿ, ನಾವು ಹೆಲ್ಪ್ಲೆಸ್. ಬೇಕು ಅಂತ ಮಾಡದೇ ಇದ್ರು ಒಂದು ಜೀವ ಹೋಗಿದೆ. ನೀವು ಏನ್ ನಡೀತು ಅಂತ ಕೋರ್ಟಲ್ಲಿ ಜಡ್ಜ್ ಸಾಹೇಬ್ರಿಗೆ ಹೇಳಿ. ನಿಮ್ಮ ಮಗಳಿಗೆ ಶಿಕ್ಷೆ ಕಮ್ಮಿ ಮಾಡಿದ್ರು ಮಾಡ್ಬೋದು. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರೋವರೆಗೂ
ಸುಪ್ರೀತಾ ಪೊಲೀಸ್ ಕಸ್ಟಡಿಯಲ್ಲೇ ಇದ್ಲು. ರಿಪೋರ್ಟ್ ಬರ್ತಿದ್ದ ಹಾಗೆ ಅವಳನ್ನು ಕೋರ್ಟಲ್ಲಿ ತೊಗೊಂಬಂದು ನಿಲ್ಲಿಸಿದ್ರು. ವಾದ ಪ್ರತಿವಾದಕ್ಕೆ ಅವಕಾಶನೇ ಇರಲಿಲ್ಲ. ಯಾಕೆಂದರೆ ಉದ್ದೇಶಪೂರ್ವಕವಾಗಿ ಅಲ್ಲದೆ ಇದ್ರೂ ಶ್ರೀವಳ್ಳಿ ಸಾವು ಸುಪ್ರೀತಾ ಕೈಯಿಂದನೇ ಆಗಿತ್ತು. ಶಿಕ್ಷೆ ಕಮ್ಮಿ ಮಾಡಿಸಿ ಅಂತ ಅರುಣ ಜಡ್ಜ್ ಮೇಡಮನ್ನು ಕೇಳ್ಕೊಳ್ಳೇ ಇಲ್ಲ. ಆದರೆ ನಾನು ಮತ್ತು ಚಿಂತಾಮಣಿ ಕೈ ಮುಗಿದು ಜಡ್ಜ್ ಮೇಡಮನ್ನು ಕೇಳ್ಕೊಂಡ್ವಿ. 2 ವರ್ಷ ಕಳೆದ್ರೂ ಆ ನೋವನ್ನು ನಮ್ಮಿಂದ ಮರೆಯೋಕ್ಕಾಗೇ ಇರಲಿಲ್ಲ. ನಾನು ಅಂಗಡಿಯನ್ನು ಯಾರಿಗೋ ವಹಿಸ್ಕೊಟ್ಬಿಟ್ಟಿದ್ದೆ. ಆದರೆ ಅರುಣ ನಮ್ಮ ಹಾಗಿರಲಿಲ್ಲ. ಶ್ರೀವಳ್ಳಿ ಸಾವು ಅವಳನ್ನು ಆಗ ಕಾಡ್ತಾ ಇತ್ತು. ಆದರೆ ಸುಪ್ರೀತನ್ ಮಾತ್ರ ಸಂಪೂರ್ಣವಾಗಿ ಮರ್ತೇ ಬಿಟ್ಟಿದ್ಲು. ಏನೂ ಆಗೇ ಇಲ್ಲ ಅನ್ನೋ ಥರ ಅವಳ ಜೀವನ ಮುಂಚಿನ ಥರ ಆಗಿತ್ತು. ಕೆಲಸದಲ್ಲಿ ಬ್ಯುಸಿ ಇರೋಳು, ಎಲ್ಲ ಕಡೆನೂ ಸುತ್ತಾಡೋಳು. ಅವಳು ನಗ್ತಾ ಇರೋದು ನೋಡಿದ್ರೆ ಅದ್ರ ಹಿಂದೆ ನೋವೇ ಇಲ್ವಾ ಅಂತ ಅನ್ನಿಸ್ತಾ ಇತ್ತು ನಮಗೆ. ಆದರೆ ಇನ್ನೊಂದು ಕಡೆ 10 ನಡುವೆ ಇದ್ದಂಥ ಸುಪ್ರೀತಾ ತುಂಬ ಮಂಕಾಗ್ಬಿಟ್ಟಿದ್ಲು. ಉಳಿದ ಮಕ್ಕಳೆಲ್ಲ ಕುಣಿದು ಕುಪ್ಪಳಿಸ್ತಾ ಆಟ ಆಡ್ತಾ ಇದ್ರೆ ಇವಳು ಮಾತ್ರ ಒಂದು ಮೂಲೆ ಸೇರಿಬಿಟ್ಟಿದ್ಲು. ತನ್ನಿಂದಾನೇ ತನ್ನ ತಂಗಿ ಸಾವು ಆಗೋಯ್ತು ಅಂತ ನೆನೆಸ್ಕೊಂಡು ಅಳೋವಳು. ಆದರೆ ಆ ಸಾವಿನ ಮರ್ಮನೇ ಬೇರೆ ಇತ್ತು. ಮೇಲ್ನೋಟಕ್ಕೆ ಹೇಗೆ ಕಂಡಿತ್ತೋ ಹಾಗೆ ಶ್ರೀವಲ್ಲಿ ಸತ್ತಿದ್ದು ಅಂತ ಎಲ್ಲರೂ ನಂಬಿದ್ರು. ತಾನು ಮಾಡದೇ ಇರೋ ಅಪರಾಧಕ್ಕೆ ಸುಪ್ರೀತಾ ಶಿಕ್ಷೆ ಅನುಭವಿಸ್ತಾ ಇರೋದು ಅವಳಿಗೂ ಗೊತ್ತಿರಲಿಲ್ಲ, ನಮಗೂ ಗೊತ್ತಿರಲಿಲ್ಲ. ಆದರೆ ಸುಪ್ರೀತಾಗ ಅನ್ಯಾಯ ಆಗಿದ್ದಂತೂ ನಿಜ. ಆದರೆ ಅವಳ ಹಣೆಯಲ್ಲಿ ದೇವರು ನ್ಯಾಯ ಸಿಗಬೇಕು ಅನ್ನೋದನ್ನು ಕೂಡ ಬರೆದಿದ್ದ. ಅವಳಿಗೆ ನ್ಯಾಯ ಕೊಡಿಸೋ ನ್ಯಾಯದೇವತೆ ರೂಪದಲ್ಲಿ ಶೋಭಾ ಪುಷ್ಕರ್ ಸುಪ್ರೀತಾ ಇದ್ದಂಥ ವಾರ್ಡನ್ ಆಗಿ ಬಂದು